ಹಾಯ್, ನಾಳೆಯಿಂದ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಾಳೆ ಇಷ್ಟೊತ್ತಿಗೆ ನಿಮ್ಮ ಕೈಯಲ್ಲಿ ಕ್ವಶನ್ ಪೇಪರ್ ಕೂಡ ಇರುತ್ತೆ, ನೀವು ಆನ್ಸರ್ ಕೂಡ ಬರಿತಾ ಇರ್ತೀರ. ನಂತರ ತುಂಬ ಸ್ಟೂಡೆಂಟ್ಸ್ ಎಕ್ಸಾಮ್ ಬಗ್ಗೆ ಟೆನ್ಷನ್ ಆಗ್ತಾ ಇರ್ಬೋದು. ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಎಕ್ಸಾಮ್ ಚೆನ್ನಾಗೇ ಆಗುತ್ತೆ. ನಂತರ ನಿಮ್ಗೆಲ್ರಿಗೂ ಕೂಡ ಎಕ್ಸಾಮ್ಗೋಸ್ಕರ ಆಲ್ ದ ಬೆಸ್ಟ್. ಈಗ ಎಕ್ಸಾಮ್ಗೆ ಹೋಗಬೇಕಾದ್ರೆ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು, ಯಾವ್ಯಾವ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು, ಇದನ್ನ ಈಗ ಹೇಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿರುತ್ತೆ, ಬಟ್ ಏನಾಗಿರುತ್ತೆ, ಎಕ್ಸಾಮ್ ಟೆನ್ಷನ್ ಆಗಿರಬಹುದು ಅಥವಾ ಗಡಿಬಿಡಿಯಲ್ಲಿ ಕೆಲವು ಮಿಸ್ಟೇಕ್ಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮೊದಲಾಗಿ ಡ್ರೆಸ್ ಕೋಡ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ಕಾಲೇಜಿನ ಯೂನಿಫಾರ್ಮ್ ಏನಿರುತ್ತೆ, ಕಾಲೇಜ್ ಯೂನಿಫಾರ್ಮ್ ಹಾಕ್ಕೊಂಡೇ ಹೋಗಿರ್ತೀರಾ. ಕಾಲೇಜ್ನ ID ಕಾರ್ಡ್ ಅದನ್ನು ಕೂಡ ತೆಗೆದುಕೊಂಡು ಹೋಗಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡ್. ನಾವು ಹಾಲ್ ಟಿಕೆಟ್ ಅಂತಲೇ ಕರಿತೀವಿ ಅದಕ್ಕೆ. ಸೊ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಬೇಕು. ಹಾಲ್ ಟಿಕೆಟ್ ಇದ್ದರೆ ಮಾತ್ರ ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗೋದಕ್ಕೆ ಕೊಡ್ತಾರೆ, ಅದು ನಿಮಗೂ ಕೂಡ ಗೊತ್ತಿದೆ. ಸೊ ಹಾಲ್ ಟಿಕೆಟ್ ಕರೆಕ್ಟಾಗಿ ತೆಗೆದುಕೊಂಡು ಹೋಗಿ. ಕೆಲವು ವಿದ್ಯಾರ್ಥಿಗಳು ಮರ್ತಿರ್ತಾರೆ, ಅಂದರೆ ಹಿಂದಿನ ವರ್ಷ ಎಕ್ಸಾಮ್ಗೆ ಹೋದಾಗಲೂ ಕೂಡ ಈ ರೀತಿ ಪ್ರಾಬ್ಲಮ್ ಮಾಡ್ಕೊಂಡಿದ್ರು. ಅದರಿಂದ ಕೆಲವು ವ್ಯವಸ್ಥೆಯನ್ನು ಮಾಡಲಾಗುತ್ತೆ, ಬಟ್ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಿ. ಅದರ ನಂತರ ಅದು ಹೇಳಿದೆಲ್ಲ, ಕಾಲೇಜ್ ಯೂನಿಫಾರ್ಮ್, ಕಾಲೇಜ್ ID ಕಾರ್ಡ್ ತೆಗೆದುಕೊಂಡು ಹೋಗಬೇಕು. ನಂತರ ಈಗ ಎಕ್ಸಾಮ್ ಇರೋದಕ್ಕೆ ಪೆನ್, ಪೆನ್ಸಿಲ್, ಸ್ಕೇಲ್, ಎರೇಸರ್ ಇದೆಲ್ಲ ಏನೇನು ಬೇಕಾಗುತ್ತೆ ಅದನ್ನೆಲ್ಲ ತೆಗೆದುಕೊಂಡು ಹೋಗಬೇಕು. ನಂತರ ಈ ಕೆಲವು ಸಬ್ಜೆಕ್ಟ್ಗಳ ಎಕ್ಸಾಮ್ಗೆ, ಈಗ ಕೆಮಿಸ್ಟ್ರಿಯಲ್ಲಿ ಆಗಿರ್ಬೋದು, ಕೆಲವೊಮ್ಮೆ ಫಿಸಿಕ್ಸ್ನಲ್ಲಿ ಲಾಗ್ ಬುಕ್ ಬೇಕಾಗುತ್ತೆ. ಲಾಗ್ ಬುಕ್ಕನ್ನು ನೀವು ತೆಗೆದುಕೊಂಡು ಹೋಗೋದಕ್ಕೆ ಅಲೌ ಇರಲ್ಲ. ಏನಾಗುತ್ತೆ ಅಂದರೆ, ಎಕ್ಸಾಮ್ ಹಾಲಲ್ಲಿ ನಿಮಗೆ ಲಾಗ್ ಬುಕ್ಕನ್ನು ಪ್ರೊವೈಡ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಎಕ್ಸಾಮಲ್ಲಿ ನಿಮಗೆ ಕ್ವಶನ್ ಪೇಪರನ್ನು ಕೊಟ್ಟಿರ್ತಾರಲ್ವಾ, ಕ್ವಶನ್ ಪೇಪರ್ ಆನ್ಸರ್ ಪೇಪರ್ ಕೊಟ್ಟಿರ್ತಾರಲ್ವಾ, ಅವಾಗ ಅಲ್ಲಿರುವಂಥ ಇನ್ವಿಜಿಲೇಟರ್ಗೇನೆ ಲಾಗ್ ಬುಕ್ಕನ್ನು ಕೊಟ್ಟಿರ್ತಾರೆ. ಯಾರಾದರೂ ಸ್ಟೂಡೆಂಟ್ಸ್ ಕೇಳಿದ್ರೆ ಲಾಗ್ ಬುಕ್ಕನ್ನು ಕೊಡಿ ಅಂತ. ಸೊ ನೀವು ಅಲ್ಲಿರುವಂಥ ಇನ್ವಿಜಿಲೇಟರ್ಗೆ, ನನಗೀಗ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಲಾಗ್ ಬುಕ್ ಬೇಕು ಅಂತ ಕೇಳಿದ್ರೆ ಅವ್ರು ಕೊಡ್ತಾರೆ. ಸೊ ಅದನ್ನು ನೀವು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ನಂತರ ಕ್ಯಾಲ್ಕುಲೇಟರ್, ಈಗ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಈಗ ಕಾಮರ್ಸ್ ಅವರಿಗೆ ಅಕೌಂಟೆನ್ಸಿ, ಸೊ ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಸಿಂಪಲ್ ಕ್ಯಾಲ್ಕುಲೇಟರ್ ಬೇಕಾಗುತ್ತೆ. ಸಿಂಪಲ್ ಕ್ಯಾಲ್ಕುಲೇಟರ್ ಅಲೌ ಕೂಡ ಇರುತ್ತೆ. ಸೊ ಸಿಂಪಲ್ ಕ್ಯಾಲ್ಕುಲೇಟರನ್ನು ತೆಗೆದುಕೊಂಡು ಹೋಗಿ. ಮರೆಯೋದಕ್ಕೆ ಹೋಗಬೇಡಿ. ಅದೇ ಹೇಳಿದ್ನಲ್ಲ, ಗಡಿಬಿಡಿಯಲ್ಲಿ ಮರ್ತೋಗಿರುತ್ತೆ ಅಂತ. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಕೂತ್ಕೊಂಡಿರ್ತಾರೆ ಮನೇಲಿ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಿಟ್ಟೋಗ್ಬಿಡ್ತೀರ. ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ನಂತರ ಇವಿಷ್ಟು ವಸ್ತುಗಳನ್ನು ನೀವು ಮರಿದೇ ತೆಗೆದುಕೊಂಡು ಹೋಗಲೇಬೇಕು ಎಕ್ಸಾಮ್ ಬರೆಯೋದಕ್ಕೆ. ಅದ್ರ ಜೊತೆಗೇ ಅದೇ ಎಕ್ಸಾಮ್ ಟೆನ್ಷನ್ ಅನ್ನೋದು ತುಂಬ ಇರೋದು. ನಿಮಗೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಕ್ವಶನ್ ಪೇಪರಲ್ಲಿ ಈಸಿ ಕ್ವಶನ್ಸ್ ಕೂಡ ಇರುತ್ತೆ. ಪ್ರೀವಿಯಸ್ ಇಯರ್ಸಲ್ಲಿ ಬಂದಿರುವಂಥ ಕ್ವಶನ್ಸ್ ರಿಪೀಟ್ ಕೂಡ ಆಗಿರುತ್ತೆ, ಹಲವಾರು ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ಸೊ ಟೆನ್ಷನ್ ಮಾಡ್ಕೊಳ್ಳೋದ್ರ ಬದಲು ನೀವೇನು ಓದಿದ್ರೆ ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ಳಿ. ನಂತರ ರಿವಿಷನ್, ನಾನು ಇದನ್ನು ಈಗಾಗಲೇ ಹಲವಾರು ಬಾರಿ ಹಲವಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ. ರಿವಿಷನ್ ಪರ್ಫೆಕ್ಟಾಗಿ ಮಾಡ್ಕೊಳ್ಳಿ. ರಿವಿಷನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತ. ಸೊ ರಿವಿಷನ್ ಪರ್ಫೆಕ್ಟಾಗಿ ಮಾಡಿ. ಏನೇನು ಓದಿದ್ರೆ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡೋದಕ್ಕೆ ಅವಶ್ಯಕತೆ ಇದ್ದರೆ ಬರೆದು ಪ್ರಾಕ್ಟೀಸ್ ಮಾಡಿ. ಎಕ್ಸಾಂಪಲ್ ಡೆರಿವೇಷನ್ ಇದ್ದರೆ ಬರೆದು ಪ್ರಾಕ್ಟೀಸ್ ಮಾಡಿ, ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಸೊ ಬರೆದು ಪ್ರಾಕ್ಟೀಸ್ ಮಾಡಿ. ಕೆಲವೊಂದು ಓದ್ಕೊಂಡ್ರೆ ನೆನಪಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಓದಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ನಂತರ ಮತ್ತಾದ್ರೂ ವೀಡಿಯೋ ಬೇಕಾ ನಿಮಗೆ ಪರ್ಟಿಕ್ಯುಲರ್ ಅಂತ ಇದ್ದರೆ ಕಮೆಂಟ್ ಮಾಡಿ, ಇಂಥ ವೀಡಿಯೋ ಬೇಕು ಅಂತ ವೀಡಿಯೋನ ಪ್ರೊವೈಡ್ ಮಾಡ್ತೀವಿ. ನಂತರ ಈ ಲೊಕೇಶನ್ ನೀವು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇದ್ರೆ ಗೊತ್ತಿರುತ್ತೆ. ಯಾಕಂದರೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ವಾಕಿಂಗ್ ಇಲ್ಲಿ ಬಂದಿರ್ತೀನಿ. ಅವಾಗ ಸ್ಟೂಡೆಂಟ್ಸ್ಗೆ ಆಸ್ಕ್ ಮಿ ಎನಿಥಿಂಗ್ ಅಂತ ಕೇಳಿದಾಗ, ಅಂದರೆ ಕೇಳಿರ್ತೀನಿ ನಾನು, ಅದರ ಸ್ಟೂಡೆಂಟ್ಸ್ ಕೇಳಿದಂಥ ಕ್ವಶನ್ಗೆ ಆನ್ಸರ್ ಕೂಡ ಮಾಡಿರ್ತೀನಿ ಇದೇ ಲೊಕೇಶನಲ್ಲಿ. ನಂತರ ರೈಟಿಂಗ್ ಬೋರ್ಡ್ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಅಲೌ ಇರಲ್ಲ. ನಂತರ ಪೌಚ್ ಅದು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಅಲೌ ಇರಲ್ಲ. ನೀವು ಎಕ್ಸಾಮ್ ಬರೆಯೋದಕ್ಕೆ ಯಾವ್ಯಾವ ವಸ್ತುಗಳು ಬೇಕು ನಿಮಗೆ, ಅಂದ್ರೆ ಪೆನ್, ಪೆನ್ಸಿಲ್, ಸ್ಕೇಲ್, ಎರೇಸರ್, ಹಾಲ್ ಟಿಕೆಟ್, ಸೊ ಅಥವಾ ಎಕ್ಸಾಮ್ ಹಾಲಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಅಲೌ ಇರುವಂಥ ಎಲ್ಲ ವಸ್ತುಗಳನ್ನು ಕೈಯಲ್ಲೇ ಹಿಡ್ಕೊಂಡು ಎಕ್ಸಾಮ್ ಬರೆಯೋದಕ್ಕೆ ಹೋಗಬೇಕು. ಆಲ್ ದಿ ಬೆಸ್ಟ್. ಎಕ್ಸಾಮ್ ಚೆನ್ನಾಗಾಗುತ್ತೆ, ಡೋಂಟ್ ವರಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.